ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಜೊತೆಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇಲ್ಲಿ ಕೇಳಲಾಗುವ ಪ್ರಶ್ನೆಗೆ ನೀವು ಎಷ್ಟು ಉತ್ತರಿಸಿದಿರಿ ಎಂದು ಕಮೆಂಟ್ ಮಾಡಿ. ಹಾಗಾದರೆ ನಿಮ್ಮ ಮೊದಲನೇ ಪ್ರಶ್ನೆ, ಯಾರ ಕಾರಿಗೆ ನಂಬರ್ ಪ್ಲೇಟ್ ಇಲ್ಲ? ಆಪ್ಷನ್ಸ್: ಪೊಲೀಸ್, ಸಚಿವರು, ರಾಷ್ಟ್ರಪತಿ, ಪ್ರಧಾನಮಂತ್ರಿ. ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಸಿ, ರಾಷ್ಟ್ರಪತಿಯವರ ಕಾರಿಗೆ ನಂಬರ್ ಪ್ಲೇಟ್ ಇರುವುದಿಲ್ಲ. ನಿಮ್ಮ ಮುಂದಿನ ಪ್ರಶ್ನೆ, ಯಾವ ಜೀವಿಗಳ ಒಂದು ಕಣ್ಣು ಹಾನಿಗೊಳಗಾದರೆ ಇನ್ನೊಂದು ಕಣ್ಣು ಬರುತ್ತದೆ? ಆಪ್ಷನ್ಸ್: ಕುದುರೆ, ಇರುವೆ, ಹಾವು, ಬಸವನ ಹುಳು. ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಡಿ, ಬಸವನ ಹುಳು ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ವೇಗವಾಗಿ ಬೆಳೆಯುವ ಬೆಳೆ ಯಾವುದು? ಆಪ್ಷನ್ಸ್: ಗೋಧಿ, ಭತ್ತ, ಕಬ್ಬು, ಮೆಕ್ಕೆಜೋಳ. ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಎ, ಗೋಧಿ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಮಾನವನ ದೇಹದಲ್ಲಿ ಯಾವ ಭಾಗವು 75% ನೀರನ್ನು ಹೊಂದಿರುತ್ತದೆ? ಆಪ್ಷನ್ಸ್: ಮೆದುಳು, ಕೈ, ಕಣ್ಣು, ಕಿಡ್ನಿ. ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಎ, ಮೆದುಳು ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಮೋಟಾರು ವಾಹನಗಳಿಂದ ಹೊರಸೂಸುವ ಅನಿಲ ಯಾವುದು? ಆಪ್ಷನ್ಸ್: ಹೈಡ್ರೋಜನ್, ಆಕ್ಸಿಜನ್, ಹೀಲಿಯಂ, ಕಾರ್ಬನ್ ಮೊನಾಕ್ಸೈಡ್. ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಡಿ, ಕಾರ್ಬನ್ ಮೊನಾಕ್ಸೈಡ್ ಆಗಿದೆ. ನಿಮ್ಮ ಮುಂದಿನ ಪ್ರಶ್ನೆ, ಯಾವ ದೇಶವು ಮೊದಲು ಬಲ್ಬ್ ಅನ್ನು ತಯಾರಿಸಿತು? ಆಪ್ಷನ್ಸ್: ಭಾರತ, ಜಪಾನ್, ಚೀನಾ, ಅಮೆರಿಕ. ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಡಿ, ಅಮೆರಿಕ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ವಿಶ್ವದ ಅತಿ ದೊಡ್ಡ ಹೂವು ಯಾವುದು? ಆಪ್ಷನ್ಸ್: ಸೂರ್ಯಕಾಂತಿ, ಗುಲಾಬಿ, ಕಮಲ, ರಾಪ್ಲೇಸಿಯಾ. ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಡಿ, ರಾಪ್ಲೇಸಿಯಾ ಹೂ ಆಗಿದೆ. ನಿಮ್ಮ ಮುಂದಿನ ಪ್ರಶ್ನೆ, ಭಾರತದ ಯಾವ ಗ್ರಾಮದಲ್ಲಿ ಸಂಸ್ಕೃತವನ್ನು ಹೆಚ್ಚು ಮಾತನಾಡುತ್ತಾರೆ? ಆಪ್ಷನ್ಸ್: ಮಥುರಾ, ಅಸ್ಸಾಂ, ಕೇರಳ, ಮಟ್ಟೂರು ಗ್ರಾಮ್. ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಡಿ, ಮೆಟ್ಟೂರು ಗ್ರಾಮ ಆಗಿದೆ. ನಿಮ್ಮ ಮುಂದಿನ ಪ್ರಶ್ನೆ, ವಿಶ್ವದ ಅತ್ಯಂತ ಭಾರವಾದ ಹಾವು ಯಾವುದು? ಆಪ್ಷನ್ಸ್: ಹೆಬ್ಬಾವು, ಅನಾಕೊಂಡ, ಕೆರೆ ಹಾವು, ಕಿಂಗ್ ಕೋಬ್ರಾ. ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ, ಅನಾಕೊಂಡ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಮದರ್ ತೆರೇಸಾ ಎಲ್ಲಿ ಜನಿಸಿದರು? ಆಪ್ಷನ್ಸ್: ಭಾರತ, ನೇಪಾಳ, ಅಲ್ಬೇನಿಯಾ, ಪಾಕಿಸ್ತಾನ. ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಸಿ, ಅಲ್ಬೇನಿಯಾದಲ್ಲಿ ಜನಿಸಿದರು. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಇನ್ನಷ್ಟು ಹೆಚ್ಚು ತಿಳಿದುಕೊಳ್ಳಿ. ನಿಮ್ಮ ಮುಂದಿನ ಪ್ರಶ್ನೆ, ಅತಿ ಹೆಚ್ಚು ಮಹಿಳೆಯರನ್ನು ಹೊಂದಿರುವ ದೇಶ ಯಾವುದು? ಆಪ್ಷನ್ಸ್: ಭಾರತ, ನೇಪಾಳ, ಚೀನಾ, ಸೋವಿಯತ್ ಯೂನಿಯನ್. ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಡಿ, ಸೋವಿಯತ್ ಯೂನಿಯನ್ ಆಗಿದೆ. ನಿಮ್ಮ ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ಪ್ರಾಣಿಯು ಉದ್ದವಾದ ಬಾಲವನ್ನು ಹೊಂದಿದೆ? ಆಪ್ಷನ್ಸ್: ಒಂಟೆ, ಜಿರಾಫೆ, ಜಿಂಕೆ, ಕರಡಿ. ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ, ಜಿರಾಫೆ ಆಗಿದೆ. ನಿಮ್ಮ ಮುಂದಿನ ಪ್ರಶ್ನೆ, ಕೈಯಿಂದ ಮುಟ್ಟಿದ ತಕ್ಷಣ ಸಾಯುವ ಹಕ್ಕಿ ಯಾವುದು? ಆಪ್ಷನ್ಸ್: ನವಿಲು, ಪಾರಿವಾಳ, ಟಿಟೋನಿ, ಬಾವಲಿ. ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಸಿ, ಟಿಟೋನಿ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಯಾವ ದೇಶವು ಅತಿ ಹೆಚ್ಚು ಫೇಸ್ಬುಕ್ ಬಳಕೆದಾರರನ್ನು ಹೊಂದಿದೆ? ಆಪ್ಷನ್ಸ್: ಭಾರತ, ಜಪಾನ್, ಅಮೆರಿಕ, ಥೈಲ್ಯಾಂಡ್.
ಹೌದು, ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಎ ಭಾರತ ಆಗಿದೆ. ನಿಮ್ಮ ಮುಂದಿನ ಪ್ರಶ್ನೆ, ಹಸಿರು ಗುಲಾಬಿ ಎಲ್ಲಿ ಕಂಡು ಬರುತ್ತದೆ? ಆಪ್ಷನ್ಸ್ ಟರ್ಕಿ, ಚೀನಾ, ಭಾರತ, ಅಮೆರಿಕ. ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ ಚೀನಾ ದೇಶದಲ್ಲಿ ಕಂಡು ಬರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಭಾರತದಲ್ಲಿ ಹೆಚ್ಚು ಸಂಪತ್ತನ್ನು ಹೊಂದಿರುವ ರಾಜ್ಯ ಯಾವುದು? ಆಪ್ಷನ್ಸ್ ದೆಹಲಿ, ಮಹಾರಾಷ್ಟ್ರ, ಗುಜರಾತ್, ಉತ್ತರ ಪ್ರದೇಶ್. ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಹಾರಾಷ್ಟ್ರ ಆಗಿದೆ. ನಿಮ್ಮ ಮುಂದಿನ ಪ್ರಶ್ನೆ, ಮಹಾರಾಣಾ ಪ್ರತಾಪ್ ಈಟಿಯ ತೂಕ ಎಷ್ಟು? ಆಪ್ಷನ್ಸ್ 64 kg, 70 kg, 81 kg, 90 kg. ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಸಿ 81 kgಯ ಈಟಿಯ ತೂಕವನ್ನು ಉಪಯೋಗ ಮಾಡುತ್ತಿದ್ದರು. ಮುಂದಿನ ಪ್ರಶ್ನೆ, ಒಬ್ಬ ಸಾಮಾನ್ಯ ವ್ಯಕ್ತಿ ಆರೋಗ್ಯದಿಂದ ಇರಲು ಎಷ್ಟು ಗಂಟೆಗಳ ಕಾಲ ಮಲಗಬೇಕು? ಆಪ್ಷನ್ಸ್ 6 ಗಂಟೆ, 9 ಗಂಟೆ, 8 ಗಂಟೆ, 5 ಗಂಟೆ. ಹೌದು, ಸರಿಯಾದ ಉತ್ತರ ಆಪ್ಷನ್ ಸಿ 8 ಗಂಟೆ ಕಾಲ ಮಲಗಬೇಕು. ನಿಮ್ಮ ಮುಂದಿನ ಪ್ರಶ್ನೆ, ಅರಮನೆಗಳ ನಗರಿ ಎಂದು ಯಾವ ನಗರವನ್ನು ಕರೆಯುತ್ತಾರೆ? ಆಪ್ಷನ್ಸ್ ಬೆಂಗಳೂರು, ಹುಬ್ಬಳ್ಳಿ, ಮೈಸೂರು, ಧಾರವಾಡ. ಹೌದು, ಸರಿಯಾದ ಉತ್ತರ ಆಪ್ಷನ್ ಸಿ ಮೈಸೂರು ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಬೆಣ್ಣೆ ನಗರಿ ಎಂದು ಯಾವ ನಗರವನ್ನು ಕರೆಯುತ್ತಾರೆ? ಆಪ್ಷನ್ಸ್ ಹಾಸನ, ದಾವಣಗೆರೆ, ಚಿಕ್ಕಮಗಳೂರು, ಬೆಂಗಳೂರು. ಹೌದು, ಸರಿಯಾದ ಉತ್ತರ ಆಪ್ಷನ್ ಬಿ ದಾವಣಗೆರೆ ಆಗಿದೆ. ನಿಮ್ಮ ಮುಂದಿನ ಪ್ರಶ್ನೆ, ಮುದ್ರಣಗಳ ನಗರ ಎಂದು ಯಾವ ನಗರವನ್ನು ಕರೆಯುತ್ತಾರೆ? ಆಪ್ಷನ್ಸ್ ಬೆಳಗಾಂ, ಬೆಳಗಾವಿ, ಹಾಸನ, ಗದಗ. ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಡಿ ಗದಗ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ರೇಷ್ಮೆಯ ನಾಡು ಎಂದು ಯಾವ ನಗರವನ್ನು ಕರೆಯುತ್ತಾರೆ? ಆಪ್ಷನ್ಸ್ ರಾಮನಗರ, ಮೈಸೂರು, ಚನ್ನಪಟ್ಟಣ, ಮಂಡ್ಯ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ರಾಮನಗರ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಬೊಂಬೆಗಳ ನಾಡು ಎಂದು ಯಾವ ನಗರವನ್ನು ಕರೆಯುತ್ತಾರೆ? ಆಪ್ಷನ್ಸ್ ಕೆಂಗೇರಿ, ಶ್ರೀರಂಗಪಟ್ಟಣ, ಮದ್ದೂರು, ಚನ್ನಪಟ್ಟಣ. ಹೌದು, ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಡಿ ಚನ್ನಪಟ್ಟಣ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಮನುಷ್ಯನು ಮೊದಲು ಯಾವ ದೇಶದಲ್ಲಿ ಜನಿಸಿದನು? ಆಪ್ಷನ್ಸ್ ಚೀನಾ, ಭಾರತ, ಆಫ್ರಿಕಾ, ಅಮೆರಿಕ. ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಫ್ರಿಕಾದಲ್ಲಿ ಜನಿಸಿದನು. ನಿಮ್ಮ ಮುಂದಿನ ಪ್ರಶ್ನೆ, ಯಾವ ಬಣ್ಣವನ್ನು ಅಪಾಯದ ಗುರುತು ಎಂದು ಗುರುತಿಸಲಾಗಿದೆ? ಈ ಪ್ರಶ್ನೆಗೆ ಕಮೆಂಟ್ ಬಾಕ್ಸ್ನಲ್ಲಿ ಉತ್ತರಿಸಿ. ಧನ್ಯವಾದಗಳು. ಥ್ಯಾಂಕ್ ಯು.